ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮಣೆದು ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಹರನ್ಮಂದಿರದಲ್ಲಿ ಧ್ಯಾನಿಸಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಗಳಿಗೂ ಭಕ್ತಿಯಿಂದ ನಮಿಸಿ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜಗತ್ತು ಪರಮಾತ್ಮನ ರಚನೆ, ಅವನ ನಿಯಂತ್ರಣದಲ್ಲಿ ಇರುವಂತಹ ವಿಶ್ವ. ಈ ವಿಶ್ವದ ಮಾಲೀಕ ಯಾರು ಅಂದ್ರೆ ದೇವರು. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಯಾರ ಮಾತನ್ನು ಕೇಳ್ತದ ಅಂದ್ರೆ ಈಶ್ವರನ ಮಾತನ್ನು ಕೇಳ್ತದ. ಈಶ್ವರನ ಆಜ್ಞೆಯನ್ನು ಮೀರಿ ಒಂದು ಅಣು ಕೂಡ ಚಲಿಸುವುದಿಲ್ಲ, ಬ್ರಹ್ಮಾಂಡ ಕೂಡ ಚಲಿಸುವುದಿಲ್ಲ. ಇಡೀ ಸಮಗ್ರ ವಿಶ್ವದ ನಿಯಂತ್ರಣ ಶಕ್ತಿಯೇ ದೇವರು, ಈಶ್ವರ. ನಾವು ಯಾರ ಮೊರೆ ಹೋಗಬೇಕು, ಯಾರನ್ನ ಕುರಿತಾಗಿ ಪ್ರಾರ್ಥಿಸಬೇಕು, ಯಾರನ್ನ ಪೂಜಿಸಬೇಕು, ಯಾರ ಧ್ಯಾನವನ್ನು ಮಾಡಬೇಕು ಅಂತ ಕೇಳಿದರೆ ಈಶ್ವರನ ಧ್ಯಾನವನ್ನು ಮಾಡಬೇಕು, ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡಬೇಕು, ವಿಶ್ವಶಕ್ತಿಯ ಕುರಿತಾಗಿ ಚಿಂತನವನ್ನು ಮಾಡಬೇಕು. ಅದು ನಮ್ಮ ಜೀವನದ ನಿಜವಾದ ಉದ್ದೇಶ. ನಾವು ಈಶ್ವರನ ನಿಯಂತ್ರಣಕ್ಕೆ ಒಳಗಾದಂಥವರು. ನಾವೇನಾದರೂ ಪಡೆಯಬೇಕಂದ್ರೆ ವಿಶ್ವಶಕ್ತಿಯನ್ನು ಕೇಳಿಕೊಳ್ಳಬೇಕು. ನಮ್ಮ ಮನಸ್ಸು ಶಾಂತವಾಗಬೇಕಂದ್ರೆ ಅದು ಈಶ್ವರನ ನಿಯಂತ್ರಣದಲ್ಲಿರುವಂತಹ ಸಾಮರ್ಥ್ಯ. ಅದಕ್ಕೆ ನಾವು ಈಶ್ವರನಿಗೆ ಪ್ರಾರ್ಥಿಸಬೇಕು. ಮನಸ್ಸು ನಿಯಂತ್ರಣಕ್ಕೆ ಬರುವುದಿಲ್ಲ, ಮನಸ್ಸು ಸ್ವಚ್ಛ ಆಗುವುದಿಲ್ಲ ಅಂತ ಬಹಳ ಜನರ ಅನಿಸಿಕೆ. ಕಾರಣ ಏನು ಅಂದ್ರೆ ಇವರು ಲೋಕದಲ್ಲಿರುವಂಥ ವಸ್ತುಗಳು, ಲೋಕದಲ್ಲಿರುವಂಥ ವ್ಯಕ್ತಿಗಳಿಂದ ತಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರಲಿ, ಸ್ವಚ್ಛ ಆಗಲಿ ಅಂತ ಬಯಸ್ತಾರೆ. ಆದರೆ ಅದು ಮಾನವೀಯ ನಿಯಂತ್ರಣದಲ್ಲಿರುವಂಥದ್ದಲ್ಲ. ಮನಸ್ಸು ಸ್ವಚ್ಛವಾಗುವುದು ಪರಮಾತ್ಮನ ಧ್ಯಾನ, ಪರಮಾತ್ಮನ ಚಿಂತನ, ಪರಮಾತ್ಮನ ಕುರಿತಾದಂತಹ ಮನನದಿಂದಾಗಿ ನಮ್ಮ ಮನಸ್ಸು ಶಾಂತವಾಗುತ್ತದೆ, ಸ್ವಚ್ಛವಾಗುತ್ತದೆ. ಅದಕ್ಕೆ ನೀನು ಜಗತ್ತಿನಲ್ಲಿ ಸೋತಿ ಅಂದರೆ ವಿಚಾರ ಮಾಡಬೇಡ. ಜಗತ್ತು ನಿನಗೆ ಬಹಳಷ್ಟು ತ್ರಾಸು ಕೊಟ್ಟಿತಂದ್ರೂ ಆ ಕಡೆ ಲಕ್ಷ್ಯ ಕೊಡಬೇಡ. ನಿನಗೆ ಕಷ್ಟ ಬರಬಹುದು, ತೊಂದರೆಗಳಾಗಬಹುದು, ಅನೇಕ ರೀತಿಯ ಅಡಚಣೆಗಳು ಬರಬಹುದು. ಆದರೆ ಇವೆಲ್ಲವನ್ನು ದಾಟಿ ಹೋಗಬೇಕಾಗಿತ್ತು ಅಂದ್ರೆ ಈಶ್ವರನ ಧ್ಯಾನವನ್ನು ಮಾಡು. ಅದಾನಲ್ಲ, ಒಬ್ಬ ಇಡೀ ವಿಶ್ವದ ಮಾಲೀಕ ಅಂತ ಅದಾನ, ಇಡೀ ವಿಶ್ವದ ನಿಯಂತೃ ಅಂತದಾನ, ಇಡೀ ವಿಶ್ವದ ಜವಾಬ್ದಾರಿಯನ್ನು ಹೊತ್ತಂತಹ ಒಂದು ದೊಡ್ಡ ಶಕ್ತಿಯೇ ಅದ. ಅದಕ್ಕೆ ಶರಣಾಗು. ನಾವು ಮನುಷ್ಯರಿಗೆ ಮೊರೆ ಹೋಗ್ತೀವಿ, ಮನುಷ್ಯರಿಗೆ ಶರಣಾಗತರಾಗ್ತೀವಿ.
ಆದರೆ ಮನುಷ್ಯರು ಅವರೂ ಮನುಷ್ಯರೇ. ನಾವು ಯಾರಿಗೆ ಶರಣು ಹೋಗಬೇಕು ಅಂತ ಕೇಳಿದ್ರೆ ಪರಮಾತ್ಮನಿಗೆ ಶರಣು ಹೋಗಬೇಕು. ಪರಮಾತ್ಮನ ಬಾಗಿಲನ್ನು ಬಡಿಯಬೇಕು. ಇಲ್ಲಿಯವರೆಗೂ ಮನುಷ್ಯರ ಬಾಗಿಲನ್ನು ಬಡದ ಖಾಲಿ ಕೈಯಿಂದ ಬಂದವರು ಬಹಳ ಮಂದಿ ಅದಾರ. ಒಬ್ಬ ಭಿಕ್ಷುಕ ನಮ್ಮ ಮನೆಯ ಮುಂದೆ ಬಂದರೂ ಕೂಡ ನಾವು ಅವನಿಗೆ ನೀಡ್ತೀವಿ ಅಂತ ಹೇಳಕ್ಕಾಗಂಗಿಲ್ಲ. ಅವ ಹಸದ ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ಜನ ಬಾಗಲ ಮುಚ್ಚುತ್ತಾರೆ ಹೊರತು ನೀಡ್ತಾರಂತ 100ಕ್ಕೆ 100 ಹೇಳಕ್ಕೆ ಬರುವುದಿಲ್ಲ. ಹೌದಪ್ಪ, ಇಂಥವ್ರ ಮನೆಗೆ ಹೋದ್ರೆ ಅವರು 100ಕ್ಕೆ 100 ಅವನಿಗೆ ಅನ್ನವನ್ನು ನೀಡ್ತಾರ ಅಂತ ಹೇಳಕ್ಕ ಆಗುವುದಿಲ್ಲ. ಮನುಷ್ಯರ ಬಾಗಿಲಿಗೆ ಹೋದರೆ ಖಾಲಿ ಕೈಯಿಂದ ಬರಬೇಕಾಗ್ತದೆ, ನಿರಾಶೆಯಿಂದ ಬರಬೇಕಾಗ್ತದೆ, ಅಪಮಾನದಿಂದ ಬರಬೇಕಾಗ್ತದೆ. ಅದೇ ನೀನು ಪರಮಾತ್ಮನ ಬಾಗಿಲಿಗೆ ಹೋದೆ ಅಂದ್ರೆ ನೀವು ಒಂದು ಬೇಡಿದ್ರೆ ದೇವರ 1000 ಕೊಟ್ಟು ಕಳಿಸ್ತಾನಲ್ಲ, ಅದಕ್ಕೆ ಆ ಕಡೆ ಹೋಗು. ಈ ಕಡೆ ಯಾಕೆ ಬೇಡ್ಕೋತ ಕೂತದಿ? ಇವರು ಕೊಡೋರೇ ಎಷ್ಟದಾರ. ಹೀಗಾಗಿ ಈಶ್ವರೀಯ ಶಕ್ತಿ ಪರಮಾತ್ಮನ ಆ ದಿವ್ಯ ಚೇತನದ ಮುಂದೆ ತಲೆಬಾಗು. ಅದರ ಕುರಿತಾಗಿ ಚಿಂತನ ಮಾಡು, ಮನನ ಮಾಡು, ಜಪ ಮಾಡು, ಪ್ರಾರ್ಥನೆಯನ್ನು ಮಾಡು. ನಿನ್ನ ಸೇವೆಯನ್ನು ಪರಮಾತ್ಮನ ಸೇವೆ ಅಂತ ತಿಳಿದುಕೊಂಡು ಮಾಡು. ಆಗ ನಿನಗೆ ಏನಾಗ್ತದ ಅಂದ್ರೆ ಸರ್ವವೂ ಪ್ರಾಪ್ತವಾಗ್ತದ. ನೀನೇನು ಬೇಕು ಅಂತ ಬಯಸ್ತೀಯಲ್ಲ, ಅದೆಲ್ಲವೂ ನಿನಗೆ ಸಿಗ್ತದೆ. ಒಬ್ಬ ತಾಯಿ ಒಂದು ಮಗು ಏನು ಕೇಳ್ತದಲ್ಲ, ತನಗೆ ಎಷ್ಟು ಸಾಧ್ಯ ಆಗ್ತದೆ ಎಲ್ಲವನ್ನು ಕೊಟ್ಟು ಬಿಡ್ತಾಳೆ. ಒಬ್ಬ ಸಾಮಾನ್ಯ ಮನುಷ್ಯ ರೂಪದಲ್ಲಿರುವಂಥ ತಾಯಿಯೇ ಒಂದು ಮಗು ಬೇಡಿತು ಅಂದ್ರೆ ಏನು ಬೇಡ್ತದಲ್ಲ ಎಲ್ಲವನ್ನು ಕೊಟ್ಟು ಬಿಡ್ತಾಳಂದ ಬಳಿಕ ಸರ್ವ ಸಮರ್ಥನಾದಂಥ ಭಗವಂತ ನನಗಿದು ಬೇಕು ಅಂತ ಒಬ್ಬ ಜೀವಿ ಕೇಳಿದ ಅಂದ್ರೆ ಏನು ಬೇಕು ಎಲ್ಲವನ್ನ ಕೊಟ್ಟು ಬಿಡ್ತಾನಲ್ಲ. ಆದ್ದರಿಂದ ಮಹಾ ತಾಯಿ ಯಾರು ಅಂದ್ರೆ ಭಗವಂತ ಈಶ್ವರ. ನಮ್ಮ ತಪ್ಪು ಕಲ್ಪನೆ ಏನದ ಅಂದ್ರೆ ದೇವರು ಕೊಡ್ತಾನೋ ಏನು ಇಲ್ಲೋ. ದೇವರ ಕುಡ್ಲಾಕನ ಕುಂತಾನ. ನಾವು ಕೇಳಲಾರ್ದನ ಇಟ್ಟೆಲ್ಲ ಕೊಟ್ಟಾನಂದ್ರ ಕೇಳಿದ ಬಳಿಕ ಎಷ್ಟು ಕೊಡ್ತಾನ. ಆದ್ದರಿಂದ ನಾವು ಯಾರ ಉಪಾಸನೆಯನ್ನು ಮಾಡಬೇಕು? ಪರಮೇಶ್ವರನ ಉಪಾಸನೆಯನ್ನು ಮಾಡಬೇಕು. ಈಶ್ವರ ಪ್ರಣಿಧಾನದಿಂದ ಸಮಾಧಿ ಸಿದ್ಧಿ ಆಗ್ತದ ಅಂದ ಬಳಿಕ ಸಾಮಾನ್ಯ ಲೌಕಿಕ ಸಿದ್ಧಿಗಳು ಯಾಕಾಗುವುದಿಲ್ಲ? ಯೋಗಶಾಸ್ತ್ರದಲ್ಲಿ ಹೇಳ್ತಾರ, ನಿನಗ ಸಮಾಧಿ ಸಿದ್ಧಿ ಬೇಕಾಗಿತ್ತು ಅಂದ್ರೆ ಈಶ್ವರ ಪ್ರಣಿಧಾನ, ಪರಮಾತ್ಮನ ಭಕ್ತಿಯನ್ನು ಏಕನಿಷ್ಠೆಯಿಂದ ಮಾಡು. ಆ ಕಡೆ ಈ ಕಡೆ ಮನಸ್ಸನ್ನು ಹರಿಸಬೇಡ. ನಿನ್ನ ಚಿತ್ತ ಏಕಾಗ್ರವಾಗಿ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿತು ಅಂದ್ರೆ ನೀನು ಒಬ್ಬ ಯೋಗಿ ಆಗುತ್ತಿ. ನೀನು ದೇವರಲ್ಲಿ ಬೆರೆತು ದೇವರೇ ಆಗಿ ಹೋಗುತ್ತಿ. ಅಂತ ಸಾಮರ್ಥ್ಯ ನಿನಗೆ ಬರ್ತದ. ಅದಕ್ಕೆ ಈಶ್ವರ ಪ್ರಣಿಧಾನವನ್ನು ಮಾಡು, ದೇವರ ಭಕ್ತಿಯನ್ನು ಮಾಡು. ಇದು ಮಹಾತ್ಮರ ಉಪದೇಶ, ಯೋಗಿಗಳ ಉಪದೇಶ. ನಾವು ಇದನ್ನು ಮರಿತೀವಿ. ಏನು? ಯಾವುದು ವಿಶ್ವಶಕ್ತಿ ಅದಲ್ಲ ಅದನ್ನೇ ಮರೆತು ಬಿಡ್ತೇವೆ. ನಮಗ ಯಾರೋ ಒಂದಿಷ್ಟು ಕೊಟ್ಟರು ಅಂದ್ರೆ ಬಹಳ ದೊಡ್ಡದನಿಸ್ತದ. ಆದರೆ ದೇವರ ಕೈಲೇ ಕೊಡಂಗಿಲ್ಲ. ದೇವರ ಕೊಡದ್ಲೇ ನೀರು ಹಾಕಂಗಿಲ್ಲ. ಅಖಂಡ ಮಳೆಯಾಗೇನ ಸುರಿದು ಬಿಡ್ತಾನ. ಹೊಳೆ ಹಳ್ಳ ಕೆರೆ ಬಾವಿಗಳೆಲ್ಲ ತುಂಬಿ ಬಿಡ್ತಾವ. ಅಂತಹ ಸಾಮರ್ಥ್ಯ ಭಗವಂತನಲ್ಲಿ ಅದ. ಆದ್ದರಿಂದ
ದೇವರು ಹೆಂಗದಾನ ಅಂತ ಕೇಳಿದ್ರ ಸರ್ವ ಸಮರ್ಥ. ದೇವರಿಂದ ಇದು ಆಗುವುದಿಲ್ಲ ಅಂತಿಲ್ಲ, ಎಲ್ಲವೂ ಸಾಧ್ಯ ಅದ. ಅದಕ್ಕೆ ನಾವು ಪರಮಾತ್ಮನಿಗೆ ಶರಣು ಹೋಗಬೇಕು. ಮತ್ತು ನಾವು ಮನುಷ್ಯರು ಎಷ್ಟೇ ಸಮರ್ಥ ಆದರೂ ನಮ್ಮ ಶಕ್ತಿ ಈ ವಿಶ್ವದಲ್ಲಿ ಕೆಲಸ ಮಾಡುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನ ಆಜ್ಞೆ ಇರಲಾರದ ಒಂದು ಹುಲ್ಲು ಕಡ್ಡಿ ಸಹಿತ ಅಲುಗಾಡುವುದಿಲ್ಲ ಅಂದ ಬಳಿಕ ನಮ್ಮ ರೊಕ್ಕ, ನಮ್ಮ ಶ್ರೀಮಂತಿಕೆ, ನಮ್ಮ ಅಧಿಕಾರ, ನಮ್ಮ ಶಕ್ತಿ ಇವೆಲ್ಲ ತೃಣ ಸಮಾನ. ಎದಕ್ಕೆ ಉಪಯೋಗಕ್ಕೆ ಬರ್ತಾವ? ಈ ವಿಶ್ವದಲ್ಲಿ ಕೆಲಸ ಮಾಡುವುದರ ಪರಮಾತ್ಮನ ಶಕ್ತಿ ಒಂದೇ ಕೆಲಸ ಮಾಡುತ್ತದೆ. ಯಾರನ್ನೂ ಅದು ಮುಂದೆ ಬಿಡುವುದಿಲ್ಲ. ಆ ತನ್ನ ನಿಯಂತ್ರಣದಲ್ಲಿ ಎಲ್ಲವನ್ನು ಇಟ್ಟುಕೊಂಡಿರ್ತದ ವಿಶ್ವಶಕ್ತಿ. ಆದ್ದರಿಂದಲೇ ಋಷಿಗಳು ಒಂದು ಮಹತ್ವಪೂರ್ಣವಾದಂಥ ಮಾತನ್ನು ಹೇಳಿದರು. ನಾವು ಎಷ್ಟೇ ಪ್ರಯತ್ನವನ್ನು ಮಾಡಲಿ, ನಾವು ಎಷ್ಟೇ ಪರಿಶ್ರಮಿಗಳಾಗಿರಲಿ, ಆದ್ರೆ ಈಶ್ವರೇಚ್ಛಾ ಬಲೀಯಸಿ. ಪರಮಾತ್ಮನ ಇಚ್ಛೆಗಿಂತಲೂ ನಮ್ಮದು ಯಾವುದೂ ದೊಡ್ಡದಲ್ಲ. ನಮ್ಮ ಶಕ್ತಿ ಎಷ್ಟಿದ್ರೂ ಅಲ್ಪ ಶಕ್ತಿಯೇ. ಈ ವಿಶ್ವ ಈಶ್ವರನ ಆಜ್ಞೆಯಂತೆ ನಡೀತದನೇ ಹೊರತು ನಮ್ಮ ಆಜ್ಞೆಯಂತೆ ಅಲ್ಲ. ನಮಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅದು ಪರಮಾತ್ಮನ ಪರೀಕ್ಷೆ ಅಂತ ತಿಳಿದುಕೊಳ್ಳಬೇಕು. ಈಶ್ವರನ ಇಚ್ಛಾನ ಹಂಗದ. ಪರಮಾತ್ಮನ ಇಚ್ಛಾ ಏನದ ಅಂದ್ರ ಇವನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಅವನ ಇಚ್ಛಾ ಅದ. ಅದಕ್ಕಾಗಿ ಅವ ಕಷ್ಟಗಳನ್ನು ಕೊಡ್ತಾ ಇದ್ದಾನ, ತ್ರಾಸು ಕೊಡ್ತಾ ಇದ್ದಾನ. ದೇವರು ಪರೀಕ್ಷೆಗಳನ್ನು ತಂದ ಮುಂದಿಡ್ತಾ ಇದ್ದಾನೆ. ನಾವೇನಂತೇವಿ? ದೇವರು ನಮಗ ಬಹಳ ಕಷ್ಟ ಕೊಟ್ಟ, ಈ ಊರಾಗ ನಾವ ಅಷ್ಟ ಅವ ಕಂಡದಿವೋ ಏನು ನಾವು ಅಂತೀವಿ. ಆದರೆ ಗೊತ್ತಿರಬೇಕು, ಕಷ್ಟಗಳು ಬಂದು ಅಂದ್ರೆ ಅದರ ಜೊತೆಗೆ ಪರಮಾತ್ಮನೂ ನಮ್ಮ ಸಮೀಪ ಬರ್ತಾನೆ. ತ್ರಾಸ ಬಂತು ಅಂದ್ರೆ, ಒಂದೇನೋ ಅಂಥ ದೊಡ್ಡ ಅನಾಹುತ ಆಯಿತು ಅಂದ್ರೆ ಪರಮಾತ್ಮನಿಗೆ ಬಹಳ ಸಮೀಪ ಹೋಗ್ತೀವಿ ನಾವು. ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ಮನುಷ್ಯ ದೇವರನ್ನು ನೆನೆಸುವುದಿಲ್ಲ. ರಾಜಗದ್ದುಗೆ ಅದೇ ರೀತಿಯಾಗಿ ಬೇಕಂದಷ್ಟು ಸಂಪತ್ತು, ಆಜ್ಞಾಧಾರಕರಾದಂಥ ಸೇವಕರು, ಪ್ರಜೆಗಳು ಎಲ್ಲ ಕಡೆಗಳಲ್ಲಿಯೂ ಸಮೃದ್ಧಿಯೇ ಇತ್ತು ಅಂದ್ರೆ ಮನುಷ್ಯ ಯಾಕೆ ದೇವರನ್ನು ನೆನೆಸ್ತಾನ? ಹೊಲ ಭಾಳ ಚಲೋ ಬೆಳೀತು ಅಂದ್ರೆ ಏನ್ರಿ ಈ ಸಲ ಬೆಳೆ ಭಾಳ ಚಲೋ ಬಂದದಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೇವೆ ನಾವು? ಏನ್ರಿ ಬಹಳ ದುಡ್ದೇವಳ್ರಿ, ಅದೇನು ಹೇಳಬಾರದು. ದುಡದ ಸಣ್ಣ ಆದೇವ್ರಿ, ನಾವು ಸಣ್ಣ ಆಗೇದೇವು ಅಂತ ತಿಳ್ಕೊಂಡು ಇಷ್ಟು ಬೆಳೆ ಬತ್ತು ಅಂತ ಹೇಳ್ತೀವಿ. ಇದರ ಹಿಂದೆ ಒಂದು ಈಶ್ವರೀಯ ಶಕ್ತಿ ದುಡದದ ಅಂತ ಮರ್ತ ಬಿಡ್ತೀವಿ. ನಾವು ದುಡದೀವಿ ಅಂತ ಮುಂದೆ ಬರ್ತೀವಿ. ನಾವು ದುಡಿಲಾಕ ಯಾರು? ನಮ್ಮಲ್ಲಿರುವಂಥ ಶಕ್ತಿ ಎಷ್ಟು? ಅದೇ ಒಂದೇನೋ ಅನಾಹುತ ಆಯಿತು, ಇದಕ್ಕೆ ಕಾರಣ ಯಾರು ಅಂದ್ರೆ ಏನ್ರಿ ದೇವ್ರು ಹಿಂಗೆ ಮಾಡ್ಯಾನ ಅಂತ ನಾವು ದೇವ್ರ ಕಡೆ ಬಟ್ಟು ಮಾಡ್ತೀವಿ. ಚಲೋ ಆತಂದ್ರೆ ನಾವು, ಕೆಟ್ಟ ಆತಂದ್ರೆ ಆ ಕಡೆ. ಇದು ಮನುಷ್ಯನ ಮಂದ ಬುದ್ಧಿ ಅಂತ ಕರೀತಾರೆ ಇದಕ್ಕೆ. ಆದ್ದರಿಂದ ಈಶ್ವರೇಚ್ಛಾ ಬಲೀಯಸಿ. ರಾಮನ ಇಚ್ಛೆ ಏನಿತ್ತು ಅಂದ್ರ ಸಿಂಹಾಸನದ ಮೇಲೆ ಕೂಡಿರಬೇಕು ಅಂತಿತ್ತು. ಕೋಟಿಗಟ್ಟಲೆ ಪ್ರಜೆಗಳ ಇಚ್ಛೆ ಕೂಡ ರಾಮನಂಥ ಒಬ್ಬ ಉತ್ತರಾಧಿಕಾರಿಯೇ ಎಲ್ಲ, ಅವನು ಸಿಂಹಾಸನದ ಮೇಲೆ ಕೂಡಿರಬೇಕು.
ಎಲ್ಲ ಜನರ ಇಚ್ಛೆ, ದೇವತೆಗಳ ಇಚ್ಛೆ, ಅದೇ ರೀತಿಯಾಗಿ ದಶರಥ ಮಹಾರಾಜನ ಇಚ್ಛೆ, ಎಲ್ಲರ ಇಚ್ಛೆಯೂ ಇತ್ತು. ರಾಮನೇ ಈ ಗದ್ದುಗೆ ಮೇಲೆ ರಾಜ ಸಿಂಹಾಸನದ ಮೇಲೆ ಕೂಡಿರಬೇಕು ಅಂತ ಎಲ್ಲರ ಇಚ್ಛಾ ಇತ್ತು. ಆದ್ರೆ ಹಂಗೆ ನಡೀತೇನು? ಈಶ್ವರೇಚ್ಛಾ ಬಲೀಯಸಿ, ಮನುಷ್ಯರ ಇಚ್ಛೆ ಎಲ್ಲ ಒಂದು ಕಡೆಗಾಯಿತು, ಪರಮಾತ್ಮನ ಇಚ್ಛೆ ಒಂದು ಕಡೆಗಾಯಿತು. ಯಾವುದು ಬಲಿಷ್ಠ ಅಂದ್ರೆ ಪರಮಾತ್ಮನ ಇಚ್ಛೆ ಬಲಿಷ್ಠ. ಯಾಕೆ ಅಂದ್ರೆ ಒಂದ ಕ್ಷಣದೊಳಗ, ಒಂದ ದಿನದೊಳಗ ರಾಜಕುಮಾರನನ್ನ ನಾರು ಮಡಿಯನ್ನ ಉಡಿಸಿ 14 ವರ್ಷ ವನವಾಸಕ್ಕೆ ಕಳಿಸಿಬಿಟ್ಟಿತಲ್ಲ, ಅದು ಈಶ್ವರನ ಇಚ್ಛೆ. ಮನುಷ್ಯರ ಇಚ್ಛಾ ಏನಿತ್ತು? ಇವನು ಸಿಂಹಾಸನದ ಮೇಲೆ ಕೂಡ್ರಿಸಬೇಕು ಅಂತಿತ್ತು. ಕೋಟಿಗಟ್ಟಲೆ ಜನ ಪ್ರಜೆಗಳು ರಾಮನೇ ರಾಜ ಆಗಬೇಕು ಅಂತ ಕನಸು ಕಂಡಿದ್ದು. ರಾತ್ರಿ ಎಲ್ಲ ನಿದ್ರೆಯನ್ನ ಮಾಡಿರಲಿಲ್ಲ. ಇಡೀ ರಾಜ್ಯವನ್ನೇ ತಳಿರು ತೋರಣಗಳಿಂದ ಶೃಂಗರಿಸಿ ಬಿಟ್ಟಿದ್ರು. ಇಡೀ ರಾಜ್ಯವೇ ಒಂದು ವೈಭವದಿಂದ ಮೆರಿತಾ ಇತ್ತು. ಆದರೆ ಈಶ್ವರನ ಇಚ್ಛಾ ಏನಿತ್ತು ಅಂದ್ರೆ, ಇವ ಈಗ ಸದ್ಯದಲ್ಲಿ ಈ ಸಿಂಹಾಸನವನ್ನು ಏರಿದ ಅಂದ್ರ ಲೋಕದ ಸಾಮಾನ್ಯ ರಾಜರಂತೆ ಇವನೂ ಒಬ್ಬ ಆಗ್ತಾನ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಾಗುವುದಿಲ್ಲ ಅಂತ ತಿಳಿದುಕೊಂಡು ಅವನನ್ನು ಕಾಡಿಗೆ ಕಳಿಸಿಬಿಟ್ಟ ದೇವರು. ದೇವರ ಇಚ್ಛಾ ಏನಿತ್ತು ಅಂದ್ರ, ಕಷ್ಟ ಅಂದ್ರೆ ಏನು ಅಂಥೇಳಿ ಈ ಜಗತ್ತಿನ ಜನರಿಗೆ ತೋರಿಸೋದಿತ್ತು. ಬರೇ ಬಡವರಿಗೆ ಕಷ್ಟ ಬರ್ತಾವಂತ ಹಿಂಗಲ್ಲ, ಬರೇ ಬಡವರಿಗೆನ ತ್ರಾಸಾಗ್ತದಂತ ಹಿಂಗಲ್ಲ, ಬರೇ ಅನಾಥರಿಗೆ, ರೋಗಿಗಳಿಗೆ, ದುರ್ಬಲರಿಗೆ ತೊಂದರೆಗಳು ಬರ್ತಾವ, ಶ್ರೀಮಂತರಿಗೆ, ಸಾಹುಕಾರಿಗೆ, ರಾಜರಿಗೇನು ಬರುವುದಿಲ್ಲ ಅಂತ ಹಿಂಗಲ್ಲ. ಎಷ್ಟೇ ಸಮರ್ಥನಿದ್ದರೂ ಕೂಡ ಪರಮಾತ್ಮನ ಒಂದು ನಿಯಂತ್ರಣದಲ್ಲಿರುವಂಥ ಜಗತ್ತಿದು. ದೇವರ ಬಯಸಿದ ಅಂದ್ರೆ ನಮ್ಮನ್ನು ಏನು ಬೇಕಾದ್ದು ಮಾಡ್ತಾನ. ಇನ್ನ ದೇವರು ಬಯಸಿದ ಏನಂಥೇಳಿ, ಕೃಷ್ಣ ಜಗತ್ತಿಗೆ ಉಪದೇಶ ಮಾಡಿದ, ಭಗವದ್ಗೀತೆಯನ್ನೇ ಬೋಧಿಸಿದ. ಆದರೆ ಆ ಉಪದೇಶವನ್ನು ಕೇಳದೇ ಇದ್ರ ಸ್ವಂತ ಮಕ್ಕಳು ಕೂಡ ಕಣ್ಣು ಮುಂದೆ ಬಡದಾಡಿ ಸತ್ತು ಹೋಗ್ತಾರ ಅನ್ನೋದಕ್ಕೆ ಯಾದವಿ ಕುಲದ ಸರ್ವನಾಶವೇ ಕಾರಣ. ಸಾಕ್ಷಿ ಅದ. ಜ್ಞಾನದ ಮಾತುಗಳನ್ನ ಯಾರೇ ಹೇಳಬಹುದು, ಗುರುಗಳು ಹೇಳಬಹುದು, ಶಿಷ್ಯರು ಕೇಳಬಹುದು. ಆದರೆ ಅದನ್ನು ಪಾಲಿಸದೇ ಇದ್ರ, ತಂದೆ ಸ್ವತಃ ವಿಷ್ಣುವಿನ ಅವತಾರಿಯೇ ಆಗಿದ್ದರು, ಮಕ್ಕಳು ಅವನ ಮಾತನ್ನ ಉಪದೇಶವನ್ನ ಪಾಲಿಸದೇ ಹೋದ್ರ ಸರ್ವನಾಶವಾಗಿ ಹೋಗ್ತಾರ ಅನ್ನೋದಕ್ಕ ಯಾದವಿ ಕುಲದ ಸರ್ವನಾಶ. ಈಶ್ವರೇಚ್ಛಾ ಬಲೀಯಸಿ. ನಾವೇನು ನಮ್ಮ ಇಚ್ಛಾ ಯಾವ ಕಡೆ ಕೆಲಸ ಮಾಡ್ತದ? ನಮ್ಮ ಇಚ್ಛಾ ಏನಿರ್ತದ? ಗಂಡು ಹುಡುಗರು ಹುಟ್ಲಿಪ್ಪ ಅಂತಿರ್ತದ. ಕೆಲವೊಬ್ಬರಿಗೆ ಒಂದು 3-4 ಗಂಡು ಮಕ್ಕಳು ಹುಟ್ಟ್ಯಾವ, ಒಂದು ಆರತಿ ಬೆಳಗಲಾಕರೆ ಒಬ್ಬಕ್ಕೆ ಹೆಣ್ಮಗಳು ಹುಟ್ಲಿ. ಈಶ್ವರೇಚ್ಛ ನಮ್ಮ ಕೈಯಲ್ಲಿಲ್ಲ. ನೀವು ಗಂಡು ಬೇಕಂದ್ರೆ ಗಂಡು ಮಗು ಸಿಗಂಗಿಲ್ಲ, ಹೆಣ್ಣು ಮಗು ಬೇಕಂದ್ರೆ ಹೆಣ್ಣು ಮಗು ಸಿಗುವುದಿಲ್ಲ. ನಿಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನು ಪರಮಾತ್ಮ ಕೊಟ್ಟು ಬಿಡ್ತಾನ. ಯಾವುದೇ ರೀತಿಯಾದಂಥ ಭೇದ ಭಾವವನ್ನು ಮಾಡುವುದಿಲ್ಲ. ಯಾರಿಗರೆ ಕುಡ್ಡ ಮಕ್ಕಳು, ಕುಂಟ ಮಕ್ಕಳು ಹುಟ್ಲಿ ಅಂತ ಇರ್ತೈತೆ. ಆದರೂ ಈಶ್ವರನ ಇಚ್ಛೆ ಅದ, ನಿಮ್ಮ ಕರ್ಮ ಹಿಂದಿಂದ ಹಂಗದ. ಅದಕ್ಕನುಸರಿಸಿ ಮಕ್ಕಳು ಬೇರೆ ಬೇರೆ ರೀತಿಯಾಗಿ ಹುಟ್ಟುತ್ತಾರ. ನಾವು ಊರೊಳಗೆ ದೊಡ್ಡ ಮನೆತನದವ,
ನನ್ನ ಮಗನೂ ಅದನ್ನೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅಂತ ನಿಮ್ಮ ಇಚ್ಛಾ ಇರ್ತದೆ. ಆದರೆ ನಿಮ್ಮ ಮಗ ಸಣ್ಣ ವಯಸ್ಸಿನಲ್ಲಿಯೇ ಚಟಗಾರನಾಗಿ ನಿಮ್ಮ ಇಡೀ ಕುಲದ ಕೀರ್ತಿ, ಗೌರವ, ಮಾನ ಮರ್ಯಾದೆಗಳನ್ನೆಲ್ಲ ಕಳೆದು ಬಿಡ ಹುಟ್ಟುತ್ತಾನಲ್ಲ, ಇದು ಯಾರ ಇಚ್ಛೆ? ಈಶ್ವರ ಇಚ್ಛೆ. ನಮಗೆಲ್ಲ ಅನಿಸ್ತದ ಏನಂಥೇಳಿ, ಏನಪ್ಪ ನಾವು ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ರೊಕ್ಕಿದ್ದವ್ರ ಮನ್ಯಾಗ ಹುಟ್ಟಬೇಕಾಗಿತ್ತು ಅಂದ್ರೆ ರಾಜ ಇದ್ದಂಗೆ ಇರ್ತಿದ್ದೀವಿ, ದುಡಿಯೋದು ಅವಶ್ಯಕತೆ ಇರ್ತಿರ್ಲಿಲ್ಲ. ಈಶ್ವರನ ಇಚ್ಛಾ ಏನದ? ತಂದು ಒಂದು ಮಡ್ಡಿ ಮೇಲೆ ಗುಡಿಸಲ ಹಾಕಿ ಗುಡಿಸಲ್ದಾಗ ಹುಟ್ಟಿಸಿ ಬಿಡ್ತಾನ. ಬದುಕಪ್ಪ ಇಲ್ಲಿ. ನಮ್ಮ ಇಚ್ಛಾ ಆದಂಗೆ ಏನೂ ನಡೆಯಂಗಿಲ್ಲ. ನಮ್ಮ ಇಚ್ಛಾ ಇದು ಜಗತ್ತಿಗೆ ಸಂಬಂಧಪಡುವುದಿಲ್ಲ. ಎಲ್ಲ ಯಾರ ನಿಯಂತ್ರಣದಲ್ಲಿ ಅದ ಅಂದ್ರೆ ಈಶ್ವರನ ನಿಯಂತ್ರಣದಲ್ಲಿ ಅದ. ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಪ್ರಸಂಗ ಎಲ್ಲವೂ ನಡೆಯುವುದು ಪರಮಾತ್ಮನ ಸೂತ್ರದ ಪ್ರಕಾರವಾಗಿ ನಡೀತದ. ಅಲ್ರಿ, ಮತ್ತು ಹಿಂಗ ನಡೆದ್ರೆ ಹೆಂಗ? ಇದಕ್ಕೆಲ್ಲ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಆ ಕಾರಣವೇ ಕರ್ಮ. ನಾವು ಚಲೋ ಕೆಲಸ ಮಾಡಿದ್ದೀವಿ ಅಂದ್ರೆ ಚಲೋ ಫಲವೇ ನಮಗೆ ಸಿಗ್ತಾ ಇತ್ತು. ನಾವು ಕೆಟ್ಟ ಕೆಲಸ ಇಂದ ಮಾಡಿದ್ದೀವಿ ಅಂದ್ರೆ ನಾಳೆ ಅದರ ಫಲ ನಮಗೆ ಕೆಟ್ಟದ್ದಾಗೇ ಬರ್ತದೆ. ಇಂದ ನಾವು ಬೇವಿನ ರಸ ಕುಡಿಸಿದೀವಿ ಅಂದ್ರೆ ನಾಳೆ ನಮಗೆ ಬೇವಿನ ರಸನ ಬರೋದು. ಇಂದ ನಾವು ಜನರಿಗೆ ಕಬ್ಬಿನ ಹಾಲು ಕುಡಿಸಿದೀವಿ ಅಂದ್ರೆ ನಾಳೆ ನಮಗೆ ಕಬ್ಬಿನ ಹಾಲು ಬರ್ತದೆ. ಇದು ಕರ್ಮ ಫಲ. ಈಶ್ವರೇಚ್ಛಾ ಬಲಿಯಸಿ ಅಂದ್ರೆ ಏನು? ಪರಮಾತ್ಮ ನಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನು ಕೊಡ್ತಾನೆ ಹೊರತು ದೇವರ ನಾವು ಮಾಡಿದ್ದು ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ನಾವೇನು ಮಾಡ್ಕೋತ ಬಂದಿದ್ದೀವಲ್ಲ ಅದಕ್ಕೆ ತಕ್ಕಂಥ ಫಲವನ್ನು ಕೊಡ್ತಾನ. ಹಂಗಾದ್ರೆ ನಾವು ಈಗ ಚಲೋ ಕೆಲಸ ಮಾಡ್ಕೋತ ಹೋಗ್ಬೇಕು. ಈಗೇನು ಮಾಡಬೇಕು? ಚಲೋ ಕೆಲಸ ಮಾಡ್ಬೇಕು. ಹಿಂದಿಂದೇನರೇ ಆಗಲಿ, ನಿನ್ನೆ ತನಕ ತುಡುಗು ಮಾಡ್ತಿದ್ದ ಮಾಡಲಿ, ಸುಳ್ಳು ಹೇಳ್ತಿದ್ದ ಹೇಳಲಿ, ಕೆಟ್ಟ ಕೆಲಸ ಮಾಡ್ತಿದ್ದ ಮಾಡಲಿ, ಆದರೆ ಇವತ್ತಿನಿಂದ ಈ ಕ್ಷಣದಿಂದ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ಅಂದ್ರೆ ಈಶ್ವರೇಚ್ಛೆ ಅವನಿಗೆ ಒಳ್ಳೆಯದನ್ನೇ ಮಾಡುತ್ತದ. ಆದ್ದರಿಂದ ನಾವೇನಾಗಬೇಕು? ಸತ್ಕರ್ಮ ಪರಾಯಣರಾಗಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸಜ್ಜನರಾಗಬೇಕು. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ದಡೆ ಸಿಹಿಯಾಗಬಲ್ಲುದೆ ಕಹಿಯಹುದಲ್ಲದೆ. ಒಂದ ಮಾತಿನಲ್ಲಿ ತಿಳ್ಕೋಬೇಕು, ಬೀಜ ಬೇವಿನ ಬೀಜ ಬಿತ್ತಿ ಅದಕ್ಕೆಲ್ಲ ಜೇನು ತುಪ್ಪ ಸಕ್ಕರೆ ಎಲ್ಲ ಹಾಕಿದ್ರೆ ಅದು ಅದರೊಳಗಿಂದ ಬರುವಂಥ ಗಿಡ ಏನಾದರೂ ಮಾವಿನ ಗಿಡ ಹೊರಗೆ ಬರ್ತೈತೆ, ಅದರಿಂದ ಏನಾದರೂ ಒಂದು ಕಬ್ಬಿನ ಸಸಿ ಹೊರಗೆ ಬರ್ತೈತೆ, ಸಿಹಿ ಹೊರಗೆ ಬರ್ತೈತೆ. ಬೀಜವನ್ನೇ ಬೇವಿಂದ ಹಾಕಿದ ಬಳಿಕ ನಮಗೆ ಫಲವೂ ಕೂಡ ಬೇವಿನ ಫಲವೇ ಬರುವುದು, ಗಿಡವೂ ಬೇವಿನ ಗಿಡವೇ ಬೆಳೆಯುವುದು. ಹಾಗೆ ನಾವು ಸುಳ್ಳಿನ ಬೀಜವನ್ನು ಬಿತ್ತಿ ಸತ್ಯದ ಫಲವನ್ನು ಪಡಿಬೇಕಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಕಿವಿಮಾತೇನು ಅಂದ್ರೆ, ಇವತ್ತು ನಾವು ಚಲೋ ಕೆಲಸ ಮಾಡಬೇಕು. ಇವತ್ತ ಈ ಕ್ಷಣದಿಂದಲೇ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋದ್ರೆ ಈಶ್ವರನ ಇಚ್ಛೆ ನಮಗೆ ಒಳ್ಳೆಯದನ್ನು ಮಾಡುವುದೇ ಆಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಪರಮಾತ್ಮನ ನಿಯಂತ್ರಣದಲ್ಲಿರುವಂಥವರು, ಕರ್ಮದ ನಿಯಂತ್ರಣದಲ್ಲಿರುವಂಥವರು, ನಿಯತಿಯ ನಿಯಂತ್ರಣದಲ್ಲಿರುವಂಥವರು.
ನಿಯತಿ ಅಂದ್ರೆ ವಿಶ್ವ ಚಾಲನಾ ಶಕ್ತಿ. ಅದು ನಮ್ಮ ಇಚ್ಛಾ ಪ್ರಕಾರ ಕೆಲಸ ಮಾಡುವುದಿಲ್ಲ. ನಾವು ಏನೇನು ಕೆಲಸ ಮಾಡಿರ್ತೀವಿ ಅದರ ಆಧಾರದ ಮೇಲೆ ನಿಯತಿ ಎನ್ನುವುದು ನಮಗೆ ತೀರ್ಪನ್ನು ಕೊಡುತ್ತದ, ನ್ಯಾಯವನ್ನು ಕೊಡುತ್ತದ. ಹೀಗಾಗಿ ಈಶ್ವರೇಚ್ಛಾ ಬಲೀಯಸಿ. ಮನುಷ್ಯನೇ, ನೀ ತಿಳ್ಕೊಂಡಿರ್ಬೋದು, ನಾ ಮಾಡಿದ ಕೆಟ್ಟ ಕೆಲಸ ಯಾರಿಗೆ ಗೊತ್ತದ? ನೀ ಮಾಡಿದ ಕೆಟ್ಟ ಕೆಲಸ ನಿನ್ನ ಮನ್ಯಾಗ ಯಾರಿಗೂ ಗೊತ್ತಿಲ್ಲ, ನಿನ್ನ ಹೊರಗೆ ಓಣ್ಯಾಗನೂ ಯಾರಿಗೂ ಗೊತ್ತಿಲ್ಲ, ಊರಾಗ ಯಾರಿಗೂ ಗೊತ್ತಿಲ್ಲ. ಆದರೆ ನಿನ್ನ ಹೃದಯಾಂತರ್ಗತವಾಗಿ ಪ್ರತಿಷ್ಠಿತನಾದಂಥ ಶಿವನಿಗೆ ಗೊತ್ತಿಲ್ಲೇನಪ್ಪ ಅಂತ ಮಹಾತ್ಮರು ಕೇಳ್ತಾರೆ. ಅವನಿಗೆ ಗೊತ್ತಿರಲಾರ್ದ ಯಾವ ಕೆಲಸ ನಡೆಯಂಗಿಲ್ಲ. ಎಲ್ಲ ಕೆಟ್ಟ ಕೆಲಸಗಳು ಒಳ್ಳೆಯ ಕೆಲಸಗಳ ಸಾಕ್ಷಿ ಯಾರು ಅಂದ್ರೆ ಪರಮಾತ್ಮ ಅದಾನ. ಆದ್ದರಿಂದ ತೀರ್ಪು ಸರಿಯಾಗಿ ಬರ್ತದೆ. ನಾವು ಸಾಕ್ಷಿ ಹಿಂಗೂ ಮಾಡಿ ಹೇಳಬಹುದು, ಹಿಂಗೂ ಮಾಡಿ ಹೇಳಬಹುದು. ಆದರೆ ಪರಮಾತ್ಮನ ನ್ಯಾಯಾಲಯದಲ್ಲಿ ತೀರ್ಪು ಹಿಂಗೂ ಬರಂಗಿಲ್ಲ, ಹಂಗೂ ಬರಂಗಿಲ್ಲ. ಏನೈತಲ್ಲ ಅದೇ ಬರ್ತದ. ಈಶ್ವರೇಚ್ಛಾ ಬಲೀಯಸಿ ತೇನ ವಿನಾ ತೃಣಮಪಿ ನ ಚಲತಿ. ಆದ್ದರಿಂದ ಮನುಷ್ಯನೇ, ಜಾಗೃತನಾಗು, ಎಚ್ಚರಾಗು. ಇಲ್ಲಿಯವರೆಗೆ ಏನು ಹಾಳಾಗಿ ಹೋಗ್ಯದ ಹೋಗಲಿ, ಇಲ್ಲಿಯವರೆಗೆ ಏನು ಕೆಟ್ಟ ಕೆಲಸ ಮಾಡಿದೆಲ್ಲ ಅದು ಹೋಗಲಿ. ಅದು ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ನಾಳೆಯ ದಿವಸ ಹೊಸಾದ ಬರ್ತೈತಿ ನಿನಗೆ. ನಾಳೆ ದಿವಸ ಅಂತೇನು ಬರ್ತೈತೆ ಅಲ್ಲ, ಅದು ಹೊಸ ದಿವಸ. ಆ ದಿವಸಗಳಲ್ಲಿಯೂ ಮತ್ತೆ ಹಳೆಯ ಪುರಾಣವನ್ನೇ ಬರೆಯಲಾಕ ಹೋಗಬೇಡ. ಅದರಲ್ಲಿ ಹೊಸ ಅಕ್ಷರಗಳನ್ನು ಬರೆ. ಅದರಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಪ್ರಾಮಾಣಿಕತೆ, ನಿಸ್ವಾರ್ಥ ಮನೋಭಾವ ಇಂತಹ ಅಕ್ಷರಗಳನ್ನು, ಶಬ್ದಗಳನ್ನು ಅದರಲ್ಲಿ ಬರದೆ ಅಂದ್ರೆ ಇಂದ ರತ್ನಾಕರ ಇದ್ದಂಥವ ನಾಳೆದನವೇ ವಾಲ್ಮೀಕಿ ಮಹರ್ಷಿ ಆಗ್ತಾನ. ಎದರಿಂದ? ತಿದ್ದುಕೊಂಡ ಅಂದ್ರ. ತಿದ್ದುಕೊಳ್ಳಿಲ್ಲ ಅಂದ್ರ ಅವನು ಹಾಳಾಗ್ತಾನ. ಅವನು 100 ವರ್ಷದ ಆಯುಷ್ಯವು ವ್ಯರ್ಥವಾಗಿ ಹೋಗ್ತದ. ಹೀಗಾಗಿ ಈಶ್ವರೇಚ್ಛಾ ಬಲೀಯಸಿ. ಮನುಷ್ಯನೇ, ಇದನ್ನು ತಿಳಿದುಕೋ. ನೀನು ತೃಣ ಸಮಾನ. ನಿನ್ನ ಶಕ್ತಿ ವಿಶ್ವದ ಮುಂದೆ ಏನೂ ಅಲ್ಲ. ನಿನ್ನ ಬುದ್ಧಿ ಈ ವಿಶ್ವದಲ್ಲಿ ಯಾವ ಲೆಕ್ಕಕ್ಕೂ ಇಲ್ಲ. ಇವತ್ತು ನಾವು ಮನುಷ್ಯರ ಭಾಳ ಶಾಣೆ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ನಾವು ಶಾಣೆ ತಂದಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದ್ದೀವಿ, ದೊಡ್ಡ ದೊಡ್ಡ ನಗರಗಳನ್ನು ಕಟ್ಟಿದ್ದೀವಿ, ದೊಡ್ಡ ದೊಡ್ಡ ಯಂತ್ರಗಳನ್ನು ಕಂಡು ಹಿಡಿದೀವಿ, ಏನೇನೋ ಸಂಶೋಧನೆ ಅಂತ ಮಾಡಿದ್ದೀವಿ. ಆದರೆ ಈಶ್ವರ ಇವ ತಪ್ಪು ಮಾಡ್ಲಾತ್ತಾನ ಅಂತ ತಿಳಿದುಕೊಂಡು ಇವತ್ತೇನಾಗ್ಯದ? ಮಳೆಗಾಲದೊಳಗೆ ಸರಿಯಾಗಿ ಮಳೆ ಇಲ್ಲ. ಯಾಕೆ? ಇದು ನಾವು ಮಾಡಿದಂಥ ಕೆಟ್ಟ ಕೆಲಸದ ಪರಿಣಾಮವೇ ಮಳೆ ಆಗಲಾರದೆ ಇರುವುದು. ನಾವೇನು ಕೆಟ್ಟ ಕೆಲಸ ಮಾಡಿದ್ದೀವಿ, ಗಿಡ ಕಡಿಯುವಂಥ ಕೆಲಸ ಏನು ಮಾಡಿದೀವಲ್ಲ, ಅದರ ಪರಿಣಾಮವನ್ನು ಇವತ್ತು ಇಡೀ ಮನುಷ್ಯ ಕುಲ, ಇಡೀ ಪೃಥ್ವಿಯೇ ಅನುಭವಿಸ್ತಾದ. ಜಾಗತಿಕ ತಾಪಮಾನಕ್ಕೆ ಯಾರ ಕಾರಣೀಕರ್ತರು ಅಂದ್ರೆ ಇಡೀ ಮನುಷ್ಯ ಕುಲದ ಅತಿ ಆಸೆಯೇ ಇದಕ್ಕೆಲ್ಲ ಕಾರಣ. ಇನ್ನು ಬರುವಂಥ ದಿನಮಾನಗಳು ಎಷ್ಟು ಕೆಟ್ಟದವ ಅಂದ್ರೆ ಪರಮಾತ್ಮ ಜಡ್ಜ್ಮೆಂಟ್ ಬರೆದಿಟ್ಟಾನೀಗ, ತೀರ್ಪನ್ನು ಕೊಟ್ಟು ಬಿಟ್ಟಾನ ದೇವರು. ನೀನು ಹಿಂಗ ಸ್ವಾರ್ಥಿಯಾಗಿ ಹೋದಿ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಇಡೀ ಮನುಷ್ಯ ಕುಲ ನಷ್ಟವಾಗಿ ಹೋಗ್ತದ. ಇದನ್ನು ನಾವು ಹೇಳಂಗಿಲ್ಲ, ವಿಜ್ಞಾನಿಗಳೆಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು. ಇದೇನಪ್ಪ, ನಾವು ಇಡೀ ಮನುಷ್ಯ ಕುಲ ಏನು ನಿಸರ್ಗದ ಮ್ಯಾಲ ಅನ್ಯಾಯವನ್ನು ಮಾಡಿತೋ, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಹೊಡೆದು ತಿಂದೀವಿ, ಗಿಡ ಮರಗಳನ್ನೆಲ್ಲ ಕಡ್ದು ಹಾಕಿದೀವಿ, ನದಿಯನ್ನೆಲ್ಲ ಗಟಾರ ಮಾಡಿದಂಗೆ ಮಾಡಿದೀವಿ,
ಕೆರೆಗಳನ್ನೆಲ್ಲ ಒಣಗಿಸಿ ಬಿಟ್ಟಿವಿ. ಏನು ಹಾಳು ಮಾಡಬೇಕಾಗಿದೆ ಈ ಜಗತ್ತಿನಲ್ಲಿ ಅಷ್ಟೆಲ್ಲ ಹಾಳು ಮಾಡಿದೀವಿ. ಅದಕ್ಕೆ ದೇವರಂದ, ನಿನಗ ಶಿಕ್ಷೆ ಕಾದೈತಪ್ಪ. ಇನ್ನು 100 ವರ್ಷಗಳ ನಂತರ, ಬರೀ 100 ವರ್ಷ ನಾವಿಲ್ಲಿ ಬದುಕಿ ತೋರಿಸುವುದದ. ಇಲ್ಲಿ ಅಷ್ಟು ಸಹಿತ ಬದುಕಲಿಕ್ಕಾಗುವುದಿಲ್ಲ. 1 ವರ್ಷದಿಂದ 1 ವರ್ಷಕ್ಕೆ 1 ಸೆಂಟಿಗ್ರೇಡ್ ತಾಪಮಾನ ಹೆಚ್ಚಾಗ್ತಾ ಅದ. ಇದು ಹಿಂಗ ಹೋಯಿತು ಅಂದ್ರೆ ನಾವು ಯಾರೂ ಬದುಕಲಕ್ಕೆ ಸಾಧ್ಯ ಇಲ್ಲ. ಮೊಮ್ಮಕ್ಕಳಂತೂ ಹುಟ್ಟುವುದನ ಇಲ್ಲ. ಪವಣ್ಯಾರಿಲ್ಲ, ಬೀಗರಿಲ್ಲ, ಭಾರತ ದೇಶದವರಿಲ್ಲ, ಪಾಕಿಸ್ತಾನದವರಿಲ್ಲ, ಅಮೇರಿಕಾದವರಲ್ಲಿ ಯಾರೂ ಇಲ್ಲ. ಇದೆಲ್ಲ ಯಾವುದರ ಪರಿಣಾಮ? ಮನುಷ್ಯ ಕುಲ ಏನು ಕೆಟ್ಟ ಕೆಲಸವನ್ನು ಮಾಡಿತೋ, ನಿಸರ್ಗದ ಮೇಲೆ ಅನ್ಯಾಯವನ್ನು ಮಾಡಿತೋ, ಅದರ ಪರಿಣಾಮ ದೇವರಿಗೆ ಅದನ್ನು ಕೊಡ್ಲಾತ್ತ ನಮಗೆ ಉಂಡ್ರಿಪ ಎಲ್ಲರೂ ಅಂಥೇಳಿ. ಇದ ನೀವು 40 ವರ್ಷದಿಂದ 30 ವರ್ಷದ ಹಿಂದೆ ಮಳೆ ಎಷ್ಟು ಕಡಿಮೆ ಇತ್ತೇನವಾಗ. ಎಲ್ಲ ಕಡೆಗಳಲ್ಲಿಯೂ ಹಳ್ಳಗಳು ಹರಿತಿದ್ದು, ಕೆರೆಗಳು ತುಂಬಿರ್ತಾ ಇದ್ದು, ಹೊಳೆಗಳ ತುಂಬಿ ಹರಿತಾ ಇದ್ದು, ಬಾವಿಗಳ ತುಂಬಿದ್ದು, ಎಲ್ಲ ಕಡೆಗಳಲ್ಲಿಯೂ ಸಮೃದ್ಧಿ ಇತ್ತು, ಹಸಿರಿತ್ತು, ಎಲ್ಲ ಇತ್ತು. ಆದರೆ ಇವತ್ತು ಅದೆಲ್ಲ ಕಡಿಮೆ ಆಕ್ಕೋತ ಹೊಂಟದ. ಎದಕ್ಕೆ ಅಂತ ಕೇಳಿದ್ರೆ ನಾವು ಮಾಡಿದಂತಹ ಕರ್ಮ. ಆದ್ದರಿಂದ ಈಗ ಈಶ್ವರ ಏನು ತೀರ್ಪನ್ನ ಕೊಟ್ಟಾನ ಅಂತ ಕೇಳಿದರೆ, ಜಾಗತಿಕ ತಾಪಮಾನ ಇಡೀ ಮನುಷ್ಯ ಕುಲಕ್ಕೆ ಅತ್ಯಂತ ದೊಡ್ಡ ಶಾಪ ಯಾವುದಪ್ಪ? ನಿಸರ್ಗದ ಶಾಪ ಅಂದ್ರೆ ಇದೆ. ಉಂಡ್ರಿ ಅಂತ ಹೇಳತ್ತೈತೀಗ ನಿಸರ್ಗ. ಮುಂಗಾರಿ ಬೆಳೆಯೆಲ್ಲ ಹೋಯ್ತೀಗ. ಮಳೆ ತನಗೆ ತಿಳಿದಾಗ ಆಗ್ಲತ್ತೈತಿ, ಅದು ನಮಗೆ ಬೇಕಾದಾಗ ಅಲ್ಲ. ಅದಕ್ಕೆ ಯಾವಾಗ ನೆನಪಕ್ಕತ್ಲೆ ಅವಾಗ ರಾತ್ರೋರಾತ್ರಿ ಸುರಿದು ಒಡೆದು ಎಲ್ಲಿ ನೀರ ನಿಂದ್ರಂಗಿಲ್ಲ. ನೇರವಾಗಿ ಹಳ್ಳದಿಂದ ಹೊಳೆದಿಂದ ಸಮುದ್ರ. ಅಸ್ಸಾಮದಲ್ಲಿ ಮೊನ್ನೆ ಪ್ರವಾಹ ಆಯ್ತು. ಎಂಥ ಪ್ರವಾಹ ಅಂದ್ರೆ ಇಡೀ ದೊಡ್ಡ ದೊಡ್ಡ ಸಿಟಿಗಳ ಸಹಿತ ಕೊಚ್ಚಿಕೊಂಡು ಹೋದು ಅಂಥ ಪ್ರವಾಹ. ಹಿಮಾಲಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮೇಘ ಸ್ಫೋಟ ಆಯಿತು. ಇದಕ್ಕೆಲ್ಲ ಕಾರಣ ಯಾರು? ಕೇರಳದಲ್ಲಿ ವಯನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಸ್ಖಲನ ಆಯಿತು. ಇದೆಲ್ಲ ಯಾರು ಮಾಡಿದ್ದ ಫಲಾಪ? ನಾವೇ ನಮ್ಮ ಒಡ್ಡಿನ ಮೇಲೆ ಗಿಡ ಇಡಬಾರ್ದಂಥೇಳಿ ಕಡದು ಮಾರಿದೆವಲ್ಲ, ಅದರ ಪರಿಣಾಮ. ನಾವು ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಏನು ಮಾಂಸಾಹಾರಿಗಳಾದಿವಲ್ಲ, ಅದರ ಪರಿಣಾಮ ಇವತ್ತು ಹಿಂಗಾಗ್ಯದ. ಇನ್ನು ಕೆಲವು ವರ್ಷಗಳಲ್ಲಿ ಬರೀ ಬೇಸಿಗೆಯೇ ಇರ್ತದ, ಮಳೆಗಾಲ ಅನ್ನೋದು ಇರುವುದಿಲ್ಲ. ಇದು ವಿಜ್ಞಾನಿಗಳು ಹೇಳುವಂತಹ ಮಾತು. ಅದಕ್ಕೆ ಈಶ್ವರೇಚ್ಛಾ ಬಲೀಯಸಿ. ದೇವರೇನು ಮಳ್ಳಿಲ್ಲ, ದೇವರೇನು ದಡ್ಡಿಲ್ಲ, ದೇವರೇನು ಹುಚ್ಚಿಲ್ಲ. ನಮಗ ಕಣ್ಣು ಮುಚ್ಚಿ ಬೆಕ್ಕ ಹಾಲು ಕೊಡದಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜಗತ್ತಿಗೇನು ಗೊತ್ತ ಇಲ್ಲಪ್ಪ ಅಂತ ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕೊಡದಂಗೆ. ಆದ್ರೆ ಈಶ್ವರ ಸರ್ವ ಸಮರ್ಥ, ಸರ್ವವ್ಯಾಪಿ, ಸರ್ವಶಕ್ತ. ತೀರ್ಪನ್ನು ಕೊಡ್ತಾನ. ಏನು ಮಾಡಬೇಕು ಮಾಡಿಯೇ ಮಾಡ್ತಾನ. ಆದ್ದರಿಂದ ನಾವೆಲ್ಲರೂ ವೈಯಕ್ತಿಕ ಜೀವನದಲ್ಲಿಯೂ ಜಾಗ್ರತೆಯಿಂದ ಹೆಜ್ಜೆಯನ್ನು ಹಿಡ್ಕೋತ ಹೋಗಬೇಕು. ಸಾಮೂಹಿಕ ಜೀವನದಲ್ಲಿಯೂ ಜಾಗ್ರತೆಯಿಂದ ಹೆಜ್ಜೆ ಇಟ್ಕೋತ ಹೋಗಬೇಕು. ನಾವೇನು ಮಾಡ್ತೀವಿ ಅಂದ್ರೆ, ಮನೆ ಪೂರ್ತಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಬಹುದು. ಹೊರಗೆ ಬಂದೀವಿ ಅಂದ್ರೆ ಏನು ಮಾಡಿ ಹೊಳ್ಳಿ ಮನೆಗೆ ಹೊಕ್ಕಿವಿ ಹೇಳಕ್ಕೆ ಬರಂಗಿಲ್ಲ. ಒಂದು ಕುರುಕುರೆ ಪಾಕೆಟ್ ಹರಿದೇವಿ ಅಂದ್ರೆ ಅದನ್ನು ಪ್ಲಾಸ್ಟಿಕ್ ಎಲ್ಲಿ ಒಗಿತೀವಿ ಅಂತ ನಮಗೇನು ಬುದ್ಧಿ ಇರಂಗಿಲ್ಲ. ಅಷ್ಟು ಎಲ್ಲರ ಒಗೆದು ಹೋಗಿಬಿಡ್ತೀವಿ. ನಾವೊಂದು ಏನೋ ಕಸ ಇತ್ತು ಅಂದ್ರೆ ಹಿಂಗೆ ಹೋಗೋಗತನ ಹಾದ್ಯಾಗ ಒಗೆದು ಹೋಗಿಬಿಡ್ತೀವಿ. ಇವರು ಮುತ್ಯ ಬಂದು ತೆಗಿಬೇಕೇನದನ್ನು. ನಾವು ಏನೋ ಒಂದು ಹೊಲಸು ಮಾಡ್ತೇವೆ.
ತಿನ್ನು ತಂಬಾಕು ಇವು ತಿಂದಿರ್ತಾನ, ಹೋಗಿ ಅದನ್ನು ಬಸ್ ಸ್ಟ್ಯಾಂಡ್ನೊಳಗೆ ಹೋಗ್ತಾನ. ಬಸ್ ಸ್ಟ್ಯಾಂಡ್ ಬೀಳು ತಕ ಕಲಿ ಹಂಗ ಇರ್ತೈತಿ, ಅದನ್ಯಾರು ತೊಳೆಯವರು ಬಸ್ ಸ್ಟ್ಯಾಂಡ್ನಾಗ. ನಾವು ತಿಳ್ಕೊಂಡಿದೀವಿ ನಾವು ಮಾಡಿದ್ದೆ ಏನೂ ಸಂಬಂಧ ಇಲ್ಲ ಅಂಥೇಳಿ ನಾವು ಮಾಡುವಂಥ ಸಣ್ಣ ಕೆಲಸವೂ ಕೂಡ ಜಗತ್ತಿನಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತದೆ. ನಾವು ಎಲ್ಲ ದೇವರ ಪೂಜಾದ ಸಾಮಾನೆಲ್ಲ ಓದೊಂದು ದೊಡ್ಡ ಗಂಟು ಕಟ್ಟಿ ಹೊಳ್ಯಾಗ ಹೋಗಿದೀವಿ. ನಮ್ಮಂಗನ ಕೋಟಿಗಟ್ಲೆ ಜನ ಹೊಳ್ಯಾಗ ಹಿಂಗ ಒಗದ್ರ ಆ ನೀರು ಕುಡಿಲಾಕ ಹೆಂಗೆ ಬರ್ತದ? ಗಟಾರಾಗಿ ಹೋಗ್ತದ. ಗಂಗಾ ನದಿಯ ನೀರು ಗಟಾರ ಆಯ್ತು, ಕೃಷ್ಣಾ ನದಿಯ ನೀರು ಗಟಾರ ಆಯ್ತು. ಮಾಡಿದವ್ರು ಯಾರಪ್ಪ? ನಾವ. ಆದ್ದರಿಂದ ನಾವು ಬಿ ಕೇರ್ಫುಲ್ ಅಂತ ಹೇಳ್ತಾರೆ, ಬಹಳ ಜಾಗೃತರಾಗಿರಪ್ಪ. ನಿನ್ನೆ ತನಕ ಏನಾದರೂ ಆಗಲಿ, ಇವತ್ತಿನವರೆಗೆ ಏನಾದರೂ ಆಗಲಿ, ಇನ್ನು ಮುಂದಿನಿಂದ ನೀವು ಜಾಗ್ರತೆಯಿಂದ ಹೆಜ್ಜೆಯನ್ನು ಇಡಬೇಕು. ಬಾಳೆಹಣ್ಣು ತಿಂದ ಸೊಪ್ಪಿ ಎಲ್ಲರ ಒಗಿಬೇಡ್ರಿ. ಮುತ್ಯಗಳದು ಬಿದ್ದು ಅಂದ್ರೆ ಆಯುಷ್ಯ ಮುಗಿತ ಕೆಲಸ. ಇದಕ್ಕೇನಕ್ಕತ್ತಿ? ಒಂದು ಬಾಳೆ ಸೊಪ್ಪಿಗೆ ಅತ್ತ ನೀವಂದ್ರಿ ಅಂದ್ರ ಒಬ್ಬ ಮನುಷ್ಯನ ಜೀವನವೇ ಮುಗಿದು ಹೋಗ್ತೈತಿ ಆ ಒಂದು ಬಾಳೆ ಸೊಪ್ಪೆಯಿಂದ. ನಮಗೆಲ್ಲ ಇದಕ್ಕೇನಾಕೈತಿ? ಹೋಗಲಿ ಬಿಡು, ಯಾರೇ ಮಾಡ್ತಾರೆ ಇದನ್ನ ನಾವು ತಿಳ್ಕೊಂಡಿದ್ದೀವಿ, ಯಾರೂ ಮಾಡಂಗಿಲ್ಲ. ಆದ್ದರಿಂದ ಈಶ್ವರೇಚ್ಛಾ ಬಲಿಯಸಿ, ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಪರಮಾತ್ಮ ಕೊಟ್ಟೆ ಕೊಡ್ತಾನ. ಯಾರಿಗೂ ಅಂಜವಲ್ಲ ಅವ ದೇವರು. ಎಷ್ಟೇ ಸಮರ್ಥ ಇದ್ರೂ ಫಲವನ್ನು ಕೊಟ್ಟೇ ಕೊಡ್ತಾನ. ಆದ್ದರಿಂದಲೇ ಈಶ್ವರೇಚ್ಛಾ ಬಲಿಯಸಿ. ದೇವರು ಒಮ್ಮೆ ನಿರ್ಣಯ ಕೊಟ್ಟ ಅಂದ್ರೆ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ನಮಗಿರುವುದಿಲ್ಲ. ಹೀಗಾಗಿ ಈಗಲೇ ಎಚ್ಚರಾಗರಪ್ಪ ಅಂತ ಋಷಿಗಳು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ನಾವೆಲ್ಲರೂ ಆ ಎಚ್ಚರಿಕೆಯನ್ನು ಅರಿತುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ